ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆ ರಾಜೀವ್ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತೆ ಅಮೃತ ಗೌಡಗೆ ಕರವೇ ಬಾಗಿನವನ್ನ ಅರ್ಪಿಸಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕರವೇ ಬಾಗಿನ ಅರ್ಪಿಸಿದೆ. ಕರವೇ ಸಿಂಹ ಸೇನೆ ಕಾರ್ಯಕರ್ತರಿಂದ ಬಾಗಿನ ಅರ್ಪಣೆ ಆಗಿರೋದು. ಬಾಗಿನ ಅರ್ಪಿಸಿ ಬೆಂಬಲವನ್ನ ಕೊಟ್ಟಿದೆ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು. ಬಾಗಿನ ಅರ್ಪಿಸ್ತಾ ಇದ್ದಂತೆ ಒಂದು ರೀತಿ ಭಾವುಕರಾಗಿದ್ದಾರೆ ಪೌರಾಯುಕ್ತೆ ಅಮೃತ ಗೌಡ ಅವರು. ಹೇಳಿ ಕೇಳಿ ಅವರ ಸರ್ವಿಸ್ ಅಲ್ಲಿ ಈ ತರದೊಂದು ಘಟನೆ ಯಾವತ್ತೂ ಕೂಡ ಆಗಿರಲಿಲ್ಲ. ಅದೊಂದು ಕಡೆ ಯಾವಾಗ ಈ ಧಮಕಿ ಪ್ರಕರಣ ಮುನ್ನೆಲೆಗೆ ಬಂತು ಆಗಲೂ ಕೂಡ ಸಿಬ್ಬಂದಿಗಳ ಮುಂದೆ ಕಣ್ಣೀರು ಹಾಕಿದ್ರು. ಬಟ್ ಈಗ ಬಾಗಿನ ಅರ್ಪಿಸ್ತಾ ಇದ್ದಂತೆ ಒಂದು ರೀತಿ ಎಮೋಷನಲ್ ಆಗಿದ್ದಾರೆ ಪೌರಾಯುಕ್ತೆ ಅಮೃತ ಗೌಡ ಅವರು. ಮೇಡಮ್ ತಕೊಳ್ಳಿ, ಯಾವುದಕ್ಕೂ ಭಯ ಬೀಳಬಾರ್ದು ನೀವು. ಈ ಕಡೆ ನೋಡಿ ಮೇಡಮ್, ಮೇಡಮ್ ಒಂದು ನಿಮಿಷ. ನೋಡಿ, ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬ್ಯಾನರನ್ನು ತೆಗೆದು ಹಾಕಿದ್ರೆ ಬೆಂಕಿ ಹಚ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಏನು ಆವಾಜನ್ನು ಹಾಕಿ ರೌಡಿಸಮ್ ಮಾಡಿದ್ದಂತಹ ಕಾಂಗ್ರೆಸ್ನ ಮುಖಂಡ ಒಂದು ಕಡೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ, ಮತ್ತೊಂದು ಕಡೆ ಅಮೃತ ಗೌಡ ಏನಿದ್ದಾರೆ ಅವರಿಗೆ ಬಾಗಿನವನ್ನು ಅರ್ಪಿಸಿದ್ದಾರೆ. ಕರವೇ ಕಾರ್ಯಕರ್ತರು ಬಾಗಿನ ಅರ್ಪಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ರೀತಿ ಭಾವುಕರಾಗಿದ್ದಾರೆ ಅಮೃತ ಗೌಡ ಅವರು. ಅವರಿಗೆ ಬಾಗಿನ ಅರ್ಪಿಸ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದಮೇಲೆ ಈಗ ಆತ ಆವಾಜ್ ಹಾಕ್ದ, ರೌಡಿಸಮ್ ಮಾಡೋದು ಮಾಡ್ದ, ದರ್ಪ ತೋರಿಸ್ತಾ. ಅದು ಯಾವಾಗ ಆತನ ಆ ಒಂದು ಆಡಿಯೋ ವೈರಲ್ ಆಯಿತು ಅದ್ರ ಹಿಂದೆ ಕಳೆದ 2-3 ವರ್ಷಗಳ ಹಿಂದೆ ಆತನ ಧಮಕಿ ಪ್ರಕರಣಗಳೆಲ್ಲ ಈಗ ಮತ್ತೆ ಸಿಕ್ಕಾಪಟ್ಟೆ ಚರ್ಚೆಗೆ ಕೂಡ ಗ್ರಾಸ ಆಗಿದೆ.